ಬೀದರ್ನಿಂದ ಮಲ್ಲಿಕಾರ್ಜುನ್ ಮರಕಲೆ ಇದ್ದಾರೆ. ಅವ್ರನ್ನ ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮಲ್ಲಿಕಾರ್ಜುನ್ ಮರಕಲೆ, ಹೇಗಿದೆ ಬೀದರ್ನಲ್ಲಿ ಗಣಪತಿ ಹಬ್ಬದ ಸಂಭ್ರಮ? ಏನೆಲ್ಲ ವಿಶೇಷತೆಗಳಿವೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದರೆ ವಿತ್ ವಿಜುವಲ್ಸ್. ಹೌದು ದಿವಿತ್, ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರ್ಲು ಕೂಡ ಅದ್ದೂರಿ ಗಣೇಶ ಉತ್ಸವ ಹಬ್ಬ ನಡೀತಾ ಇದೆ ಅಂತ ಹೇಳ್ಬೋದು. ಎಲ್ಲೆಲ್ಲೂ ಗಣಪತಿ ಬಪ್ಪ ಬೋರ್ಗೆ ಅಂತೇಳಿ ಜಯಘೋಷ ಮುಗಿಲು ಮುಟ್ಟಿವೆ. ನಾವು ಬೀದರ್ ನಗರದ ಸಾಯಿ ಗ್ರೌಂಡ್ದಲ್ಲಿ ಏನದಂದ್ರೆ ವಿಶೇಷವಾಗಿ ಬೀದರ್ಕ ರಾಜ ಅಂತೇನು ಗಣೇಶ ಇದೆ ನೋಡ್ಬೋದು ನೀವು. ಕೇದಾರ್ನಾಥ್ ದೇವಸ್ಥಾನದ ಮಾದರಿಯಲ್ಲಿ ಗಣೇಶ ಕೂಡಿಸಿದ್ದಾರೆ. ಆ ಒಂದು ದೇವಸ್ಥಾನದ ಮಾದರಿ ಏನದಂದ್ರೆ ಈಗಾಗಲೇ ನೋಡ್ಬೋದು ನೀವು ಹೊರಗಡೆ ಸಂಪೂರ್ಣ ಕೇದಾರ್ನಾಥ್ ಮಾದರಿ ಅನ್ನೋದು ದೇವಸ್ಥಾನ ಈಗಾಗಲೇ ಇಲ್ಲಿ ಬೀದರಲ್ಲಿ ನಿರ್ಮಾಣ ಆಗಿದೆ. ಒಳಗಡೆ ಈಗಾಗಲೇ ಗಣೇಶ ಏನದಂದ್ರೆ ಶಿವಲಿಂಗನಿಗೆ ವಿಶೇಷ ಪೂಜೆ ಸಲ್ಲಿಸುವಂಥ ಗಣೇಶ ಸಾಕಷ್ಟು ಒಂದು ಗಮನ ಸೆಳಿತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತು ಮೊದಲನೇ ದಿನ 5 ದಿನಗಳ ಕಾಲ ಅದ್ದೂರಿ ಗಣೇಶ ಉತ್ಸವ ಬೀದರಲ್ಲಿ ನಡೀತದೆ. ಈ ಬಾರಿ ವಿಶೇಷವಾಗಿ ಸಾಕಷ್ಟು ಒಂದು ಅದ್ದೂರಿಯಿಂದ ಗಣೇಶ ಉತ್ಸವ ಗಡಿ ಜಿಲ್ಲೆ ಬೀದರಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ನಾವು ಒಳಗಿನ ಭಾಗ ಒಳಗಡೆ ಏನು ಗಣೇಶ್ ಕೂಡಿಸಿದ್ದಾರೆ ಆ ಗಣೇಶ್ ಕೂಡ ತೋರಿಸೋಂಥ ಪ್ರಯತ್ನ ನಮ್ಮ ಕ್ಯಾಮ್ರಾಮನ್ ಮಾಡ್ತಾ ಇದ್ದಾರೆ. ಏನು ಗಣಪತಿ ಇದ್ದಾರೆ, ಗಣಪತಿ ವಿಶೇಷವಾಗಿ ಶಿವಲಿಂಗನಿಗೆ ಏನದಂದ್ರೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಮುಂಭಾಗದಲ್ಲಿ ನಂದಿ ಕೂಡ ಏನದಂದ್ರೆ ಕೂಡಿಸಿದ್ದಾರೆ. ಈ ಒಂದು ಗಣೇಶ ಇವತ್ತು ಸಾಕಷ್ಟು ಒಂದು ಜನರು ಪ್ರತಿಯೊಬ್ಬರು ಬಂದವರು ತಮ್ಮ ಮೊಬೈಲಲ್ಲಿ ಸೆಲ್ಫಿ ಫೋಟೋಗಳನ್ನು ಇಳಿಸ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಅದ್ದೂರಿ ಗಣೇಶ್ ಉತ್ಸವ ಈ ಬಾರಿ ಗಡಿ ಜಿಲ್ಲೆ ಬೀದರ್ನಲ್ಲಿ ನಡೀತಾ ಇದೆ. ನೋಡ್ಬೋದು ನೀವು ಕೇದಾರ್ನಾಥ್ ದೇವಸ್ಥಾನ ಮಾದರಿ ಗಣೇಶನ ಮುಂಭಾಗದಲ್ಲಿ ನಂದಿ ಕೂಡ ಕೂಡಿಸಿದ್ದಾರೆ. ಹೀಗಾಗಿ ಈ ವರ್ಷ ಸಾಕಷ್ಟು ಒಂದು ಅದ್ದೂರಿಯಿಂದ ವಿಶೇಷ ಗಣಪತಿ ಹಬ್ಬ ಏನದಂದ್ರೆ ಆಚರಣೆ ಮಾಡ್ತಾ ಇದ್ದಾರೆ. ಈ ಬೀದರ್ಕಿ ರಾಜ ಗಣೇಶನ್ ಈಗಾಗಲೇ ಕೂಡಿಸಿದ್ರಿ, ಏನು ವಿಶೇಷ ಅದ್ರಿ ಗಣಪತಿ? ಮೊದಲು ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇಲ್ಲಿ ನಾವು ಬೀದರಲ್ಲಿ ಬೀದರ್ಕ ರಾಜ ಗಣೇಶ ಮಂಡಳ ಅಂತಿದೆ, BKR ಅಂತ ಕರಿತೀವಿ. ನಾವು ಸತತ 11 ವರ್ಷದಿಂದ ಇಲ್ಲಿ ಗಣೇಶನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಎಲ್ಲ ಬೀದರ್ ಜನತೆ ಆಶೀರ್ವಾದದಿಂದ ಎವ್ರಿ ಇಯರ್ ನಾವು ಈ ವರ್ಷ ನಿಮ್ಮ ಗಣಪತಿಯ ವಿಶೇಷ ಏನು? ಯಾಕೆ ಜನ ಇಷ್ಟೆಲ್ಲ ಫೋಟೋ ಮೊಬೈಲ್ ಎಲ್ಲ ಇಳಿಸ್ಕೊತಾ ಇದ್ದಾರೆ, ಏನು ವಿಶೇಷ? ಈ ವರ್ಷ ಅಂದರೆ ಕೇದಾರ್ನಾಥ್ ಥೀಮಲ್ಲಿ ನಾವು ಗಣೇಶನ ಆಚರಿಸ್ತಾ ಇದ್ದೀವಿ, ಕೂಡಿಸಿದ್ದೀವಿ. ನಮ್ಮ ಗಣೇಶ ಐಡಲ್ ಕೂಡ ಹೇಗಿದೆ ಅಂದರೆ ಗಣೇಶ ನಂದಿ ಅಂದರೆ ಲಿಂಗ, ಶಿವಲಿಂಗಗೆ ನೀರು ಹಾಕುವ ಥರ ಇದೆ ಗಣೇಶ, ನೀವು ನೋಡ್ಬೋದು ಒಳಗೆ. ಸೊ ಅದು ಕೇದಾರ್ನಾಥ್ ಥೀಮಲ್ಲಿ ನಾವು ಮಾಡ್ತಾ ಇದ್ದೀವಿ. ಏನು ವಿಶೇಷತೆ ಗಣಪತಿ? ಇಲ್ಲ ಸರ್, ಕೇದಾರ್ನಾಥ್ ಥೀಮಲ್ಲಿ ನಾವು ಮಾಡಿದ್ದೀವಿ. ಗಣೇಶ ಏನಿದೆ ಲಿಂಗಕ್ಕೆ ಒಂದು ಪೂಜೆ ಮಾಡೋ ಇರೋದು ಅದು ಒಂದು ಥೀಮ್ ಮಾಡಿದ್ದೀವಿ. ಸಾಕ್ಷಾತ್ ಮಹಾದೇವ ರೂಪದಲ್ಲಿ ಒಂದು ಥೀಮ್ ಮಾಡಿದ್ದೀವಿ ಸರ್ ಈ ಸರ್ತಿ. ಏನು ಟೋಟಲಿ ಎಷ್ಟು ದಿವಸ ಏನೇನು ವಿಶೇಷ ಈ ಬಾರಿ ಏನೇನು ಕಾರ್ಯಕ್ರಮಗಳು ಇಟ್ಕೊಂಡ್ರಿ? 5 ದಿವಸ ಏನು ವಿಶೇಷ ಇದೆ? ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ನಮ್ಮದು ಬೀದರ್ ಇದು ಕೇದಾರ್ನಾಥ್ ಅಂದ್ರೆ ಬಡ ಜನಕ್ಕೆ ಹೋಗ್ಲಿಕ್ಕಾಗಲ್ಲ ಸರ್. ಅಲ್ಲಿ ಕೇದಾರ್ನಾಥ್ ಅದೇ ಥೀಮ್, ಮಿಡಿಲ್ ಕ್ಲಾಸ್ ಎಲ್ಲರೂ ಇಲ್ಲಿ ಬಂದು ನೋಡ್ಬೋದು ಸರ್. ಅದೇ ಥೀಮ್, ಅದೇ ಗುಡಿ ಸೇಮ್ ಸ್ಟ್ಯಾಚ್ಯೂ ಇಲ್ಲಿ ಮಾಡಿದ್ದೀವಿ ಸರ್ ನಾವೆಲ್ಲ. ಸೊ ಇದು ಏನು ಈಗಾಗಲೇ ಕೇದಾರ್ನಾಥಿಗೆ ಯಾರು ಕೂಡ ಅಂದ್ರೆ ಹೆಚ್ಚಿನ ಜನರಿಗೆ ಹೋಗ್ಲಿಕ್ಕಾಗಲ್ಲ. ಈಗ ಕೇದಾರ್ನಾಥ್ ಗುಡಿ ಯಾವ ರೀತಿ ಇದೆ ಅಂತೇಳಿ ಆ ಒಂದು ಮಾದರಿ ಗಣೇಶ ಏನದಂದ್ರೆ ಬೀದರಲ್ಲಿ ಮಾಡಿದ್ದಾರೆ. ನೋಡ್ಬೋದು ನೀವು ಸಾಕಷ್ಟು ಜನ ಸರ್ತಿ ಸಾಲಲ್ಲಿ ನಿಂತೇನದಂದ್ರೆ ಗಣೇಶನ ದರ್ಶನ ಕೂಡ ತಗೋತಾ ಇದ್ದಾರೆ. ಸಾಕಷ್ಟು ಜನ ಸೆಲ್ಫಿ ಫೋಟೋಗಳನ್ನು ಇಳಿಸ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ಖುಷಿ ಇದೆ ಏನಂದ್ರೆ ಆ ಗಣೇಶನ ಮೊದಲನೇ ದಿನ ಏನಂದ್ರೆ ಬೀದರ್ಕ ರಾಜ ಗಣೇಶನ ದರ್ಶನ ತಗೊಂಡು ಜನ ಖುಷಿ ಆಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸಾಕಷ್ಟು ಒಂದು ಸಂಭ್ರಮದಿಂದ ಗಡಿ ಜಿಲ್ಲೆ ಬೀದರಲ್ಲಿ ಇವತ್ತು ಸಾಕಷ್ಟು ಗಣೇಶ ಉತ್ಸವದಲ್ಲಿ ಜನ ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರತಿಯೊಂದು ಗಣೇಶ ವಿಶಿಷ್ಟತೆಯಿಂದ ಏನದಂದ್ರೆ ಕೂಡಿರ್ತದೆ. ಈ ಗಣೇಶ್ ಕೂಡ ಸಾಕಷ್ಟು ಒಂದು ವಿಶಿಷ್ಟತೆಯಿಂದ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಜನ ಏನದಂದ್ರೆ ಖುಷಿಯಿಂದ ಗಣೇಶನ ದರ್ಶನ ತಗೊಂಡು ಹೊರಗಡೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನ್ರಿ ಯಾವ ರೀತಿ ಅನಿಸ್ತಾ ಇದೆ ಗಣಪತಿ ಹೋಗ್ಬೋದು ನೋಡ್ಬೋದು ಜನ ಏನದಂದ್ರೆ ಸಾಕಷ್ಟು ಒಂದು ಅಂದ್ರೆ ಎಲ್ಲೋ ಒಂದ್ ಕಡೆ ಮಾತಾಡಕ್ಕೆ ಅವ್ರು ನಾಚ್ತಾ ಇದ್ದಾರೆ. ಯಾಕಂದ್ರೆ ರೈಟ್, ಧನ್ಯವಾದ. ನಾವು ದಿವತ್ ಈಗ ಆಲ್ರೆಡಿ ನಮ್ಮ ವೀಕ್ಷಕರಿಗೆ ಅಯೋಧ್ಯೆ ಮಾದರಿಯ ಬಾಲ ಗಣಪನ ದರ್ಶನವನ್ನ ಮಾಡಿಸಿದ್ವಿ, ಕೇದಾರ್ನಾಥ ಮಾದರಿಯ ಗಣಪತಿಯ ದರ್ಶನವನ್ನ ಕೂಡ ಮಾಡಿಸಿದ್ವಿ. ಇಷ್ಟು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಬಹಳಷ್ಟು ವೈಶಿಷ್ಟ್ಯತೆಯನ್ನು ಒಳಗೊಂಡ ಗಣಪತಿಗಳ ಪ್ರತಿಷ್ಠಾಪನೆ ಆಗಿದೆ. ಆ ಸಾಲಿನಲ್ಲಿ ಬೆಳಗಾವಿಯಲ್ಲಿ ಪ್ರತಿಷ್ಠಾಪನೆ ಆಗಿರುವ ಗಣಪ ಹುಣಸೆ ಹಣ್ಣಿನ ಬೀಜದಲ್ಲಿ ಈ ಅಪರೂಪದ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. POP ಅದು ಪರಿಸರಕ್ಕೆ ಹಾನಿ, ಹೀಗಾಗಿ ಪರಿಸರ ಸ್ನೇಹಿಯಾದ ಗಣಪನನ್ನ ಮನೆಯಲ್ಲಿ ಕೂರಿಸಿ ಅಂತ ಹೇಳಿ ಸಾಕಷ್ಟು ವರ್ಷಗಳಿಂದ ಆ ಒಂದು ಅರಿವನ್ನು ಮೂಡಿಸೋ ಪ್ರಯತ್ನ ಮಾಡಲಾಗ್ತಾ ಇದೆ. ಈ ಗಣಪತಿ ಹುಣಸೆ ಬೀಜದ ಗಣಪತಿ ಏನಿದೆ ಆಕ್ಚುಯಲ್ ಸೆನ್ಸ್ನಲ್ಲಿ ನೇಚರ್ ಫ್ರೆಂಡ್ಲಿ ಅಂದರೆ ಪರಿಸರ ಸ್ನೇಹಿಯಾದ ಗಣೇಶ. ಅಲ್ಲಿನ ವಿಶೇಷತೆ ಏನು ಅದನ್ನು ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ. ಬರೋಬ್ಬರಿ 2,21,111 ಹುಣಸೆ ಬೀಜಗಳನ್ನು ಬಳಸಿ ಈ ಗಣೇಶನನ್ನು ರಚಿಸಲಾಗಿದೆ. ಅದರ ಒಂದು ವಿಶೇಷ ವರದಿ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ, ಗಮನಿಸಿ.
ಕುಂದಾನಗರಿ ಬೆಳಗಾವಿಯಲ್ಲಿ ಅತಿ ವಿಜೃಂಭಣೆಯಿಂದ ಗಣೇಶ ಉತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಆದರೆ POP ಏನು ಗಣೇಶ ಮೂರ್ತಿಗಳ ಹಾವಳಿಯ ಮಧ್ಯೆ ಕೂಡ ಇಲ್ಲೊಂದು ಗಣಪತಿಯನ್ನು ವಿಶೇಷವಾಗಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಹುಣಸೆ ಬೀಜಿನ ಮೂಲಕ ಏನು ಗಣಪತಿ ಮೂರ್ತಿಯನ್ನು ಏನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ದೃಶ್ಯದಲ್ಲಿ ಗಮನಿಸ್ಬೋದು, ಬೆಳಗಾವಿಯ ನಗರದಲ್ಲಿರುವಂಥ ಮಾಳಿಗಲ್ಲಿಯಲ್ಲಿ ಸುಮಾರು 8 ಅಡಿ ಉದ್ದ 4 ಅಡಿ ಅಗಲ ಇರುವಂಥ ಈ ಒಂದು ವಿಶೇಷವಾದಂಥ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಇದಕ್ಕೆ ಸುಮಾರು ಏನು ಹುಣಸೆ ಬೀಜಿನಿಂದ ವಿಶೇಷವಾಗಿ ಪರಿಸರ ಸ್ನೇಹಿಯಾದಂಥ ಈ ಗಣೇಶ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ಮಾಳಿಗಲ್ಲಿಯಲ್ಲಿ ಸುಮಾರು 65 ವರ್ಷಗಳಿಂದ ಕೂಡ ಇಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ಕಳೆದ 11 ವರ್ಷಗಳಿಂದ ಕೂಡ ಇವರು ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಬರಲಾಗ್ತಿದೆ. ಪ್ರಮುಖವಾಗಿ ಈ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಹಿಂದೆ ಸುನೀಲ್ ಆನಂದಾಚೆ ಎಂಬ ಕಲಾವಿದ ಕೂಡ ಇದನ್ನು ನಿರ್ಮಾಣ ಮಾಡಿದ್ದಾನೆ. ಸುಮಾರು 1 ತಿಂಗಳ ಕಾಲ ಇದಕ್ಕೆ ಏನು ಗಣೇಶ ಮೂರ್ತಿಯನ್ನು ನಿರ್ಮಾಣ ಮಾಡೋದಕ್ಕೆ ಕಾಲಾವಕಾಶವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇಡೀ ಗಣೇಶ ಮೂರ್ತಿ ಏನಿದೆ ಅದು ಪೂರ್ತಿಯಾಗಿ ಹುಣಸೆ ಬೀಜಿನಲ್ಲಿ ಇರುವಂಥದ್ದು. ಜೊತೆಗೆ ಏನು ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಿದರೂ ಕೂಡ ಅದರ ಸಸಿಗಳು ರೈತರ ಜಮೀನಿನಲ್ಲಿ ಬೆಳೆಯಬೇಕು ಅಥವಾ ಏನು ಹೊಳೆಯ ದಂಡೆಯಲ್ಲಿ ಬೆಳೆಯಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ಈ ರೀತಿಯಾಗಿ ಗಣೇಶ ಮೂರ್ತಿಯನ್ನು ಇಲ್ಲಿ ಮಾಡಿರುವಂಥದ್ದು. ಪ್ರಮುಖವಾಗಿ 2,21,111 ಹುಣಸೆ ಬೀಜಗಳನ್ನು ಕೂಡ ಬಳಸಿ ಇಲ್ಲಿ ಈ ಒಂದು ಗಣೇಶ ಮೂರ್ತಿಯನ್ನು ಮಾಡಿರುವಂಥದ್ದು. ಸಾಕಷ್ಟು ಅಂದರೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಮಾದರಿಯಲ್ಲಿ ಗಣೇಶ ಮೂರ್ತಿಯನ್ನು ಆಚರಣೆ ಮಾಡಲಾಗುತ್ತೆ. ಅದರಲ್ಲೂ ಬೆಳಗಾವಿ ನಗರದಲ್ಲಿ ಸುಮಾರು 385ಕ್ಕೂ ಅಧಿಕ ಸಾರ್ವಜನಿಕ ಗಣೇಶ ಮೂರ್ತಿಗಳಿವೆ. ಅದರಲ್ಲಿ ಏನು ಪ್ರಮುಖವಾಗಿ ಸಾಕಷ್ಟು ಕಡೆಗಳಲ್ಲಿ POP ಗಣೇಶಗಳ ಹಾವಳಿ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಇಡೀ ಏನು ರಾಜ್ಯದ ಜನತೆಗೆ ಸಾಕಷ್ಟು ಏನು ಪರಿಸರ ಸ್ನೇಹ ಉದ್ದೇಶ ಏನು, ಪರಿಸರ ಸ್ನೇಹ ಗಣಪತಿಯಿಂದ ಆಗ್ಬೋದಾದ ಒಳ್ಳೆಯ ಕೆಲಸಗಳು ಏನು ಅನ್ನೋದನ್ನು ಈ ಒಂದು ಗಣೇಶ ಮಂಡಳಿ ತೋರಿಸಿ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನೋಡಿ, ಬೆಳಗಾವಿಯಲ್ಲಿ ಯಾವ ರೀತಿ ಇತ್ತು, ಹುಣಸೆ ಬೀಜದಲ್ಲಿ ಗಣಪತಿಯನ್ನು ನಿರ್ಮಾಣ ಮಾಡಿರುವಂಥದ್ದು ಬಹಳ ವಿಶೇಷವಾಗಿತ್ತು. ಈ ಬಗ್ಗೆ ಮತ್ತಷ್ಟು ಲೈವ್ನಲ್ಲಿ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್. ಮೈಲಾರಿ ಪಟಾತ್, ಯಾವ ರೀತಿ ಇದೆ, ಜನರು ಅದನ್ನು ನೋಡಿ ಸಖತ್ ಫಿದಾ ಆಗ್ತಿದ್ದಾರೆ ಅಂತ ಕಾಣುತ್ತೆ. ಜನರನ್ನ ಯಾರನ್ನಾದ್ರೂ ಮಾತನಾಡಿಸ್ಬೋದಾ, ಹೇಗಿದೆ ಅಲ್ಲಿನ ವಿಶೇಷತೆ ಅಂತ ಹೇಳಿ? ಖಂಡಿತ ದಿವಿತ್, ಕುಂದಾನಗರಿ ಬೆಳಗಾವಿಯಲ್ಲಿ ಕೂಡ ಅದ್ದೂರಿ ಗಣೇಶೋತ್ಸವಕ್ಕೆ ಇವತ್ತು ಕೂಡ ಚಾಲನೆ ಸಿಕ್ಕಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ನಗರದಲ್ಲಿ ಇದ್ದೇನೆ. ದೃಶ್ಯದಲ್ಲಿ ಗಮನಿಸ್ಬೋದು, ಶಹಾಪುರ ಅನ್ನೋ ಒಂದು ಪ್ರದೇಶದಲ್ಲಿದ್ದೇನೆ. ಈಗ ಬೆಳಗಾವಿಯಲ್ಲಿ ಅಂದರೆ ಮಹಾರಾಷ್ಟ್ರವನ್ನು ಹೊರತುಪಡಿಸಿದರೆ ಬೆಳಗಾವಿಯಲ್ಲಿ ಅದ್ದೂರಿ ಗಣೇಶೋತ್ಸವಕ್ಕೆ ಕೂಡ ಏನು ಚಾಲನೆ ಸಿಕ್ಕಿರುವಂಥದ್ದು. ಅದ್ದೂರಿಯಾಗಿ ಏನು ವಿಜೃಂಭಣೆಯಿಂದ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಗಣೇಶೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಇಲ್ಲಿ ಸುಮಾರು ಬೆಳಗಾವಿ ಮಹಾನಗರ ಒಂದರಲ್ಲೇ ಕೂಡ ಈಗ ಏನು 380ಕ್ಕೂ ಅಧಿಕ ಸಾರ್ವಜನಿಕ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ಬೋದು, ತಮಟೆ ಸದ್ದಿನ ಮೂಲಕ, ಜಾಂಗ್ ಮೇಳದ ಮೂಲಕ ಇಲ್ಲಿ ಗಣೇಶ ಏನು ಪ್ರತಿಷ್ಠಾಪನೆಗೆ ಏನು ಇಲ್ಲಿರುವಂಥ ಗಣೇಶ ಮಂಡಳಿಗಳು ಕೂಡ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಬೆಳಗಾವಿಯಲ್ಲಿ ಮೊದಲ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಏನು ಬ್ರಿಟಿಷರ ವಿರುದ್ಧ ಜನರನ್ನು ಒಗ್ಗೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಬಾಲ ಗಂಗಾಧರ್ ತಿಲಕ್ ಅವರು ಇಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರು. ಹಾಗಾಗಿ ಒಂದು ಗಣಪತಿಯಿಂದ ಆರಂಭವಾದಂಥ ಈ ಗಣೇಶ ಮಂಡಳಿ ಈಗ 385ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷ ಕೂಡ ಇಲ್ಲಿ ಅದ್ದೂರಿಯಾಗಿ ಗಣೇಶ ಉತ್ಸವವನ್ನು ಆಚರಣೆ ಮಾಡಲಾಗುತ್ತೆ. 11 ದಿನಗಳ ಕಾಲ ಏನು ಇಲ್ಲಿ ಅದ್ದೂರಿ ಉತ್ಸವವನ್ನು ಮಾಡುವಂಥ ಏನು ಗಣೇಶ ಮಂಡಳಿಗಳು ಪ್ರತಿನಿತ್ಯ ಕೂಡ ಗಣೇಶ ಮೂರ್ತಿಗೆ ಏನು ಭಕ್ಷ್ಯ ಭೋಜನಗಳ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಮತ್ತು ವಿಶೇಷ ಪೂಜೆಯನ್ನು ಕೂಡ ಮಾಡ್ತಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಇವತ್ತು ಏನು ಗಣೇಶ ಉತ್ಸವ ಪ್ರತಿಷ್ಠಾಪನೆ ದಿನ, ಇವತ್ತು ಕೂಡ ಅದ್ದೂರಿಯಾಗಿ ಗಣಪನ ಮೂರ್ತಿಯನ್ನು ಬರಮಾಡಿಕೊಳ್ಳಲು ಕೂಡ ಇಡೀ ಬೆಳಗಾವಿ ನಗರದಲ್ಲಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅದರಲ್ಲಿ ಪರಿಸರ ಇರ್ಬೋದು, ಜೊತೆಗೆ ಏನು ಸಾರ್ವಜನಿಕ ಗಣಪತಿಗಳನ್ನು ಕೂಡ ಎಲ್ಲೆಂದರಲ್ಲಿ ಕೂಡ ಇಟ್ಟಿದ್ದಾರೆ ಮತ್ತು ಸಾಕಷ್ಟು ಕಡೆ ಕಟ್ಔಟ್ಸ್ಗಳನ್ನು ಹಾಕಿದ್ದಾರೆ, ಬ್ಯಾನರ್ಗಳನ್ನು ಹಾಕಿದ್ದಾರೆ ಮತ್ತು ರೈಟ್ ಧನ್ಯವಾದ.